ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಇಟ್ಸ್ ಕುಕಿಂಗ್ ಟೈಮ್ ವಿತ್ ಗಾಯತ್ರೀಸ್ ಕಿಚನ್. ಗುಲಾಬ್ ಜಾಮೂನ್ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳ್ರಿ? ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಗುಲಾಬ್ ಜಾಮೂನ್ ಇಷ್ಟ ಆಗುತ್ತೆ ಎಲ್ರಿಗೂ, ಹೌದಲ್ವೇನ್ರಿ? ಬನ್ನಿ ಈಗ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಇಲ್ಲಿ ತೋರಿಸ್ತಾ ಇರೋ ಥರ ಒಂದು ಗುಲಾಬ್ ಜಾಮೂನ್ ಪೌಡರ್ ಪ್ಯಾಕೆಟ್ ಸಿಗುತ್ತೆ ಎಲ್ಲ ಕಿರಾಣಿ ಸ್ಟೋರಲ್ಲೂ. ನಾನು MTR ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ. 100 ಗ್ರಾಮ್ಸ್ ಆಫ್ ಪೌಡರ್ ತೊಗೊಳ್ಳಿ, ಓಕೆನಾ? ನೋಡಿ, ಈಗ ಪೌಡರ್ನ ಈ ರೀತಿ ಕಲಿಸ್ಕೋಬೇಕು. ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು, ಹದವಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಈ ರೀತಿ ನಾನು ಯಾವ ರೀತಿ ಇಲ್ಲಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಅದನ್ನು ಕೈಗೆ ಸವರ್ಕೊಂಡ್ಬಿಟ್ಟು ಹಿಂಗೆ ಒತ್ತಿ ಅದಾದಮೇಲೆ ಒಂದು ಸ್ವಲ್ಪ ನೀವು ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಉಂಡೆಗಳನ್ನ ಪ್ರಿಪೇರ್ ಮಾಡ್ಕೋಬೇಕು. ಆ ರೀತಿ ಯಾಕೆ ಒತ್ತುತ್ತಾ ಇದ್ದೀನಿ, ಅದನ್ನು ಯಾಕೆ ಹದವಾಗಿ ಮಾಡ್ಕೋತಾ ಇದ್ದೀನಿ ಅಂತಂದರೆ, ನಾವೀಗ ಕರಿತೀವಲ್ವ, ಈಗ ನಾವು ನೆಕ್ಸ್ಟ್ ಉಂಡೆಗಳನ್ನ ಕರ್ಕೋಬೇಕಾಗುತ್ತೆ ಆಯಿಲ್ನಲ್ಲಿ. ಆವಾಗ ನಮಗೆ ಆ ಉಂಡೆಗಳು ಸಿಡಿಯೋದಿಲ್ಲ, ಓಕೆನಾ? ನಾವು ಹಾಗೆ ಉಂಡೆಗಳನ್ನ ಹದವಾಗಿ ಮಾಡ್ಕೊಳ್ಳಾರ್ದೇ ಕರೆದ್ವಿ ಅಂತಂದರೆ, ಅಂದರೆ ಫ್ರೈ ಮಾಡಿದ್ವಿ ಅಂತಂದರೆ ಅದು ಉಂಡೆಗಳು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆ ರೀತಿ ಮಾಡ್ಕೋಬೇಕು, ಓಕೆನಾ? ಸರಿ, ಈಗ ಯಾವ ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣಂತ. ಈಗ ನೋಡಿರಿ, 2 ಕಪ್ ಆಫ್ ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆನ 200 ಗ್ರಾಮ್ ಆಫ್ ಶುಗರ್. ಅದೇ ಕಪ್ ಸೈಜ್ಗೆ ನಾವು 2 ಕಪ್ ನೀರು ತೊಗೊಳ್ಬೇಕು, ಅದೇ ಅಳತೆ ಸರಿಯಾಗಿ. ಆಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಆಫ್ ಏಲಕ್ಕಿ ಪೌಡ್ರ್ ತೊಗೋಬೇಕು. ಆಮೇಲೆ ನಾನು ಮಾಡಿಟ್ಕೊಂಡಿರೋ ಉಂಡೆಗಳು, ಓಕೆನಾ? ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಗ್ಯಾಸ್ ಸ್ಟವ್ ಹಚ್ಕೊಂಡು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನಾವು ಪಾಕ ಮಾಡ್ಕೋಬೇಕು, ಓಕೆನಾ? ಪಾಕ ಮಾಡ್ಕೊಳ್ಳೋಕ್ಕೆ ಯಾವ ಥರ ಬೇಕು ಅಂತಂದರೆ, ಒಂದು ಪಾತ್ರೆಯಲ್ಲಿ ನಾವು ತೊಗೊಂಡಿದ್ವಲ್ಲವ ಶುಗರ್ನ, ಸಕ್ಕರೆನ, ಆ ಸಕ್ಕರೆನ ಹಾಕಿ ಅದಾದಮೇಲೆ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ನಾನೀಗ ತೋರಿಸ್ತಾ ಇರೋ ಪ್ರಕಾರ ಸಕ್ಕರೆ ಮತ್ತು ನೀರು ಹಾಕಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಕೈ ಆಡಿಸ್ತಿರ್ಬೇಕು. ಸಕ್ಕರೆ ಕರಗೋವರೆಗೂ ನಾವು ಕೈ ಆಡಿಸ್ತಿರ್ಬೇಕು. ಅದಾದಮೇಲೆ ಕುದಿಯುತ್ತೆ ಅದು, ಓಕೆನಾ? ಕುದಿಯೋವರೆಗೂ ನಾವು ಒಂದು ಸ್ವಲ್ಪ ಕೈ ಆಡಿಸ್ತಿರ್ಬೇಕು. ನೋಡ್ರಿ, ಈಗ ಎಲ್ಲ ಪಾಕ ಕುದೀತಾ ಇದೆ. ಅದಕ್ಕೆ ನಾವು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಕುದಿಲಾಕ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಕುದಿಲಾಕ್ ಬಿಡಬೇಕು. ನೋಡಿರಿ, ಈಗ ಕಾದಿರುವಂಥ ಪಾಕನ ಸೈಡಿಗೆ ಇಟ್ಕೊಳ್ಳಿಕ್ಕತ್ತೀನಿ ರೀ. ಇಟ್ಕೊಂಡಾದಮೇಲೆ ಅದನ್ನು ಆರ್ಲಿಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ನೀವು ಎಣ್ಣೆನ ತೊಗೋಬೇಕು. ಆ ಎಣ್ಣೆನ ಕಾಯ್ಲಿಕ್ಕೆ ಇಡಬೇಕ್ರಿ. ಆ ಎಣ್ಣೆ ಎಷ್ಟು ತೊಗೊಳ್ಬೇಕು ಅಂತಂದರೆ, ನೀವು ಉಂಡೆಗಳನ್ನ ಮಾಡ್ಕೊಂಡಿರ್ತೀರಲ್ರಿ, ಅದು ಉಂಡೆಗಳು ಒಂದು ಸ್ವಲ್ಪ ಮುಳುಗಬೇಕು, ಓಕೆನಾ? ಮುಳುಗಬೇಕು ಆ ಉಂಡೆಗಳು ಎಣ್ಣೆಯಲ್ಲಿ. ಸೊ ಆ ಥರ ನೋಡ್ಕೊಂಡ್ಬಿಟ್ಟು ನೀವು ಒಂದು ಎಣ್ಣೆನ ತೊಗೊಳ್ಳಿ. ಅದಾದಮೇಲೆ ನಾನು ನೋಡಿ, ಇಲ್ಲಿ ಎಣ್ಣೆ ಕಾಯ್ದಿದೆ. ಈ ಥರ ಎಣ್ಣೆನ ನಾನು ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕ್ತೀನಿ ರೀ. ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕ್ರಿ. ಯಾಕಂತಂದರೆ ತುಂಬ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ತುಂಬ ಡೀಪ್ ಫ್ರೈ ಆಗಿಬಿಡ್ತವೆ. ಸೊ ಅದಕ್ಕೆ ಡೀಪ್ ಫ್ರೈ ಮಾಡ್ಲಿಕ್ಕೆ ಬಿಡಬಾರ್ದ್ರಿ ಯಾವಾಗ್ಲೂ. ಸ್ವಲ್ಪ ನೋಡಿ ಯಾವ ಥರ ಬ್ರೌನ್ ಆಗಿದೆ ನೋಡಿ, ಇದು ಆ ಥರ ಬ್ರೌನ್ ಅಷ್ಟೇ ಬರಬೇಕು. ಅದಾದಮೇಲೆ ನಾವು ಪಾಕನ ಮಾಡಿಟ್ಕೊಂಡಿದ್ವಲ್ವ, ಅದನ್ನು ತಣ್ಣಗಾದಮೇಲೆ ನೋಡಿ, ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಉಂಡೆಗಳನ್ನ ಪಾಕದಲ್ಲಿ ಹಾಕಬೇಕ್ರಿ. ನೋಡಿ, ನಾನು ಯಾವ ರೀತಿ ಪಾಕದಲ್ಲಿ ಎಲ್ಲ ಉಂಡೆಗಳನ್ನ ಹಾಕ್ತಾಯಿದ್ದೀನಿ, ನಾನು ಆ ಥರ ಎಲ್ಲ ಉಂಡೆಗಳನ್ನ ಹಾಕಬೇಕು. ಹಾಕಿಬಿಟ್ಟು ಒಂದು 10 ನಿಮಿಷ ನಾವು 10 ಇಲ್ಲ 20 ನಿಮಿಷ ನಾವು ಆ ಉಂಡೆಗಳು ಪಾಕದಲ್ಲಿ ನೆನೆಯೋದಕ್ಕೆ ಬಿಡಬೇಕು. ನೆನೆಯೋದಕ್ಕೆ ಬಿಟ್ಟಾದಮೇಲೆ ಒಂದು ಸ್ವಲ್ಪ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ವ, ಆ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಒಂದು 20 ನಿಮಿಷ ಬಿಡಬೇಕು ನಾವು ನೆನೆಯೋದಕ್ಕೆ, ಓಕೆನಾ? ನೋಡಿರಿ, ಈಗ ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗೈತೆ ರೀ ತಿನ್ನಲಿಕ್ಕೆ. ನಾವೀಗ ಟೇಸ್ಟ್ ಮಾಡ್ಬೋದು. ಆಮೇಲೆ ಇಷ್ಟೇ ನೋಡಿರಿ ಗುಲಾಬ್ ಜಾಮೂನ್ ಮಾಡೋದಂಥ ವಿಧಾನ, ರೀತಿ. ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ.